ನೀತಿನ ಖಂಡಿಸಿ ಬಿ ಲಂಕೇಶ್ ಅವರು, ಜಿಎಸ್ ಶಿವರುದ್ರಪ್ಪನವರು, ರೆಹಮಾನ್ ಖಾನ್ ಅವರು, ಎಂ ಚಿದಾನಂದ ಮೂರ್ತಿ ಅವರು, ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು, ನಿಸಾರ್ ಅಹಮದ್ ಅವರು, ಪಾಟೀಲ್ ಪುಟ್ಟಪ್ಪನವರು, ಹಾಗೆ ಸುಮಾರು ಜನ ಸಾಹಿತಿಗಳು, ಕನ್ನಡ ಪರ ಸಂಘಟನೆಗಳು, ಹೋರಾಟಗಾರರು ಉಪವಾಸ ಸತ್ಯಾಗ್ರಹ ಮಾಡಿದ್ರು ಕೂಡ ವಿಧಾನಸೌಧದಲ್ಲಿ ಕೂತಿರೋರು ಒಂದು ಸಣ್ಣ ಪ್ರತಿಕ್ರಿಯೆ ಕೂಡ ಕೊಟ್ಟಿಲ್ಲ. ಹೀಗೆ ಮುಂದುವರೆದ್ರೆ ಇವತ್ತು ಕನ್ನಡ ಬಳಸಿ ಅಂತ ನಾವು ಹೋರಾಡ್ತಿದ್ದೀವಿ. ಕೆಲವು ವರ್ಷಗಳು ಆದ್ಮೇಲೆ ಕನ್ನಡ ಉಳಿಸಿ ಅಂತ ನಾವು ಬೇಡ್ಕೊಳ್ಳೋ ಕಾಲ ಬರುತ್ತೆ. ಇವತ್ತಿಂದ 30 ವರ್ಷ ಮುಂದಕ್ಕೆ ನಮ್ಮ ಹತ್ರ ಇವತ್ತು ಕೆಲಸ ಕೇಳ್ಕೊಂಡ್ ಬಂದಿರೋರ ಹತ್ರ ನಾವು ಕೆಲಸ ಮಾಡ್ಬೇಕಾಗುತ್ತೆ. ಥಿಯೇಟರ್ಗಳ ಮುಂದೆ ಅವ್ರ ಹೀರೋಗಳು ಕಟ್ಔಟು ನಿಲ್ಲುತ್ತೆ. ಅಣ್ಣ ಅಣ್ಣ ಈ ಅಡ್ರೆಸ್ ಎಲ್ಲಿ ಅಂತ ಕೇಳಿದವ್ರಿಗೆ ಅವ್ರ ಭಾಷೆಯಲ್ಲಿ ನಾವು ಅಡ್ರೆಸ್ ನ ಹೇಳಿದ್ರೆ ನಾವು ಕನ್ನಡಿಗರು ದಿಕ್ಕು ದೆಸೆ ಇಲ್ದಿರೋ ತರ ಆಗ್ಬಿಡ್ತೀವಿ. ಇಷ್ಟಕ್ಕೆ ನಿಲ್ಲೋದಿಲ್ಲ. ಸಾವಿರಾರು ವರ್ಷಗಳ ಇತಿಹಾಸ ಇರೋ ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ತನವನ್ನ ನಾವು ಕಳ್ಕೋಬೇಕಾಗುತ್ತೆ. ನಮ್ಮ ನೆಲ, ನಮ್ಮ ಜಲನ ಉಪಯೋಗಿಸ್ಕೊಂಡು ಯಜಮಾನ್ರ ತರ ಆಡ್ತಾರೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಯಜಮಾನ, ಕನ್ನಡಿಗನೇ ಸಾರ್ವಭೌಮ. ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಜಲಕ್ಕೆ ಪ್ರಾಣ ಬೇಕಾದ್ರೂ ಕೊಡಕ್ ಸಿದ್ಧ ನಾವೆಲ್ಲ. ಈ ಹೋರಾಟದ ವಿರುದ್ಧ ಯಾವುದೇ ಸರ್ಕಾರ ಬರಲಿ, ಯಾವುದೇ ಕಾನೂನು ಬರಲಿ, ಹೋರಾಟ ನಿಲ್ಲೋದಿಲ್ಲ. ಗೋಕಾಕ್ ಹೊರದೆ, ಗೋಕಾಕ್ ಹೊರದೆ, ಗೋಕಾಕ್ ಹೊರದೆ, ಗೋಕಾಕ್ ಹೊರದೆ, ಗೋಕಾಕ್ ಹೊರದೆ, ಭುವನೇಶ್ವರಿಗೆ ಏನೇ ಬರದೆ, ಗೋಕಾಕ್ ಹೊರದೆ, ಯಾರೋ ಬಂದು ಆಪಾದನೆ ಮಾಡಿದ್ರು ಅಂತ ಹೇಳಿದ ತಕ್ಷಣ ನೀವು ನಮ್ಮನ್ನ ಒಳ್ಳೆ ದರೋಡೆಕೋರು ಕಳ್ಳರು ಕರ್ಕೊಂಬಂದು ನಿಲ್ಸ್ತಾರಲ್ಲ, ಹಂಗ್ ನಿಲ್ಸಿದಿರಲ್ಲ. ನೀವು ನಮ್ಮ ಪರ ನಿಲ್ಬೇಕು ತಾನೆ? Inspector, we can't bear with these protesters. Please provide security to our office. Otherwise it will affect our work and customers. Don't worry sir, ನಾವು ನೋಡ್ಕೋತೀವಿ. ये लोग मारपीट करके अपनी जिंदगी बर्बाद करते हैं. ये है देश का भविष्य. कन्नड़ा कभी सोचा है जिस तरह तुम लोग दूसरों के घर पर पत्थर मारते हो, अगर कल कोई तुम्हारे घर पर पत्थर मारेगा तो कैसे रहेगा? ನಿಮ್ ಮನೆ ಮುಂದೆ ಬಂದು ಗಲಾಟೆ ಮಾಡಿದ ತಕ್ಷಣ ನಿಮ್ ಕೋಪ ಬಂತು. ನೀವು ನಮ್ಮೂರಿಗೆ ಬಂದು ನಮ್ ಭಾಷೆ ಬೇಡ ಅಂತ ನಮ್ ಮುಂದೆ ನಿಮ್ ಭಾಷೆಲಿ ಎಚ್ಚರಿಕೆ ಕೊಟ್ರೆ ನಮ್ ಕೋಪ ಬರಬಾರ್ದಾ? ಶಂಕರ್ ಸರ್, आप जाइए, I'll take care of them, please. ನೀವೇನ್ ಸರ್ ಅವ್ರ ಪರ ಮಾತಾಡ್ತೀರಾ? ಲೋ, ಅವ್ರು ದೊಡ್ಡ ಆಫೀಸರ್ ಕಣೋ, ಸುಮ್ನೆ ಅವ್ರನ್ನ ಎದುರಾಕೋಬೇಡ. ಅವ್ರ ಮನ್ಸ್ ಮಾಡಿದ್ರೆ 6 ತಿಂಗಳು ಒಳಗಾಕ್ಸ್ತಾರೆ. ನನಗೂ ನಿಮಗ್ ಸಹಾಯ ಮಾಡಬೇಕು ಅನ್ನೋ ಆಸೆ, ಆದ್ರೆ ಏನ್ ಮಾಡೋದು? ಈ ಯೂನಿಫಾರ್ಮ್ ಇಲ್ಲ ಅಂದ್ರೆ ನಾನು ಕನ್ನಡ ಹೋರಾಟಗಾರನೇ ಕಣೋ. ಹೊತ್ತು ಮೆಲ್ಲನೆ ತೀಡುವೆಲ್ಲರಿಂ, ದೆತ್ತ ನೋಡಲು ಕಣಿಗೆ ಮಂಗಳವಾಯ್ತು ಮಧುಮಾಸ. ಗೀತಾಂಜಲಿ, ಏನಾಯ್ತಾ? ಗೀತಾ, ನನಗೇನಾಗಿಲ್ಲ. ಶಂಕರ್, ಏನಾಗಿಲ್ಲ. ನಡಿ. ಕೂತ್ಕೋ. ಗೀತಾ, ಸಮಾಧಾನ ಮಾಡ್ಕೊ. ಹೋರಾಟ ಅಂದ್ಮೇಲೆ ಪೊಲೀಸವ್ರ ನಮ್ಮನ್ನು ಕರ್ಕೊಂಡು ಹೋಗೋದು, ಆಮೇಲೆ ಹೊರಗಡೆ ಬಿಡೋದು ಇದ್ದಿದ್ದೆ. ಇದಕ್ಕೆಲ್ಲ ಹೆದರ್ಕೋಬಾರ್ದು. ಶಂಕರ್, ನಮ್ಗೆ ಈ ಸಮಸ್ಯೆಗಳೇ ಬೇಡ. ಬಾ, ನಾವಿಲ್ಲಿಂದ ಎಲ್ಲಾದ್ರೂ ದೂರ ಹೋಗೋಣ. ಅಲ್ಲೂ ಸಮಸ್ಯೆ ಬಂದ್ರೆ ಅಲ್ಲಿಂದ ಎಲ್ಲಿಗೆ ಹೋಗೋಣ? ಗೀತಾ, ಇದು ನಾನು ಹುಟ್ಟು ಬೆಳೆದಿರೋ ಊರು, ನನ್ನ ತಂದೆ ತಾಯಿ ಸ್ನೇಹಿತರಿರೋ ಜಾಗ. ನಾನು ಬದುಕಿಲ್ಲೇ. ನಿನ್ನ ಕ್ಷೇಮವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಸಾಹೇಬ್ರೆ, ಗೋಕಾಕ್ ವರದಿ ಜಾರಿಗೋಸ್ಕರ ನಾವೆಲ್ಲ ಜಾಥಾ ಹಮ್ಮಿಕೊಂಡಿದ್ದೀವಿ. ನಮ್ಮ ಕನ್ನಡ ಭಾಷೆ ಉಳಿವಿಗಾಗಿ ಶಾಂತಿಯುತವಾಗಿ ಹೋರಾಡೋದಕ್ಕೋಸ್ಕರ ತಮ್ಮ ಅನುಮತಿ ಕೇಳಕ್ ಬಂದಿದ್ದೀವಿ ಸಾಹೇಬ್ರೆ. ಎವ್ರಿಡೇ ಸ್ಟ್ರೈಕ್ ಬಂದು ಅಂತ 1000 ಜನ ಬರ್ತೀರಾ. ಯು ಪೀಪಲ್ ಹಾವ್ 100 reasons to create nuisance. I can't support roadism and gundagiri in the name of language. ನೀವು ಭಾಷೆ ಬೆಳೆಸ್ತೀರಾ? Nonsense. You can leave now. ಸ್ನೇಹಿತರೆ, ನಾವೆಲ್ಲ ಎಷ್ಟೇ ಕಿರ್ಚಾಡಿದ್ರು ಕೂಗಾಡಿದ್ರು ಸರ್ಕಾರಕ್ಕೆ ನಮ್ಮ ಕೂಗು ಕೇಳಿಸ್ತಿಲ್ಲ. ಈ ಹೋರಾಟ ಕವಿಗಳು, ಮೇಧಾವಿಗಳು, ಬುದ್ಧಿಜೀವಿಗಳು, ಕನ್ನಡ ರಕ್ಷಣಾ ಸಂಘಟನೆಗಳಿಗೆ ಮಾತ್ರ ಸೀಮಿತ ಆಗಿದೆ.
ಹೀಗೆ ಆದ್ರೆ ಸರ್ಕಾರ ನಮ್ ಕಡೆ ತಿರುಗು ನೋಡಲ್ಲ. ಹಾಗಿದ್ರೆ ಸರ್ಕಾರದ ಗಮನ ಸೆಳೆಯೋದು ಹೇಗೆ ಶಂಕರಣ್ಣ? ನಾವು ಈ ಜಾಥಾದಿಂದ ಪ್ರತಿಯೊಬ್ಬ ಕನ್ನಡಿಗನನ್ನು ಮುಟ್ಟಬೇಕು. ವಿದ್ಯಾರ್ಥಿಗಳು, ರೈತರು, ಕೂಲಿ ಮಾಡೋರು, ಆಟೋ ಓಡಿಸೋರು ಎಲ್ರೂ ಒಟ್ಟಾಗಿ ಹೋರಾಟ ಮಾಡಿದ್ರೇನೆ ನಮ್ ನ್ಯಾಯ ಸಿಗೋದು. ಅದಕ್ಕೆ ನಾವೇನ್ ಮಾಡ್ಬೇಕು? ನಾವು ಕರ್ನಾಟಕದ ಉದ್ದಗಲಕ್ಕೂ ಸಂಚಾರ ಮಾಡಿ ಹಳ್ಳಿ ಹಳ್ಳಿಗೂ ಮನೆ ಮನೆಗೂ ಹೋಗಿ ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಕನ್ನಡದ ಕಿಚ್ಚನ್ನ ಹಚ್ಚಬೇಕು. ಇದಕ್ಕೆ ನಮ್ಗೆ ಬೆಂಬಲ ಕೊಡೋದು ಯಾರು? ತುಂಬಾ ಜನ ಇದ್ದಾರೆ. ಸಾಹಿತಿಗಳ ಜೊತೆ ಎಲ್ಲ ಕಲಾವಿದರು ಈಗ ಬೆಂಬಲ ಸೂಚಿಸಿದ್ದಾರೆ. ಮೊನ್ನೆ ತಾನೇ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿನ ಬೆಂಬಲಿಸಿ ಪತ್ರ ಬರೆದಿದ್ದಾರೆ. ಕನ್ನಡಕ್ಕೆ, ಕನ್ನಡಿಗರಿಗೆ ಏನೇ ಅನ್ಯಾಯ ಆದ್ರೂ ತಾವು ಅದರ ವಿರುದ್ಧ ತಮ್ಮ ಪ್ರಾಣ ಇರೋವರೆಗೂ ಹೋರಾಡ್ತೀವಿ ಅಂತ ಹೇಳಿದ್ದಾರೆ. ಅಣ್ಣವರೇ ಅಖಾಡಕ್ಕಿಳಿದ ಮೇಲೆ ಅಖಾಡ ನಮ್ದೆ. ಹಾಗಾದ್ರೆ ನಮ್ ಪ್ರಯಾಣ ಶುರುವಾಗೋದು ಎಲ್ಲಿಂದ? ಬೆಳಗಾಂ, ಹುಬ್ಳಿ, ಧಾರವಾಡ, ಗದಗ್, ಬಳ್ಳಾರಿ, ಹರಿಹರ, ದಾವಣಗೆರೆ, ಮೈಸೂರು, ಮಂಡ್ಯ, ಚನ್ನಪಟ್ಟಣ, ದೇವನಹಳ್ಳಿ, ಹೊಸಕೋಟೆ, ಬಂಗಾರಪೇಟೆ, ಕೆಜಿಎಫ್, ಕೋಲಾರ, ಚಿಂತಾಮಣಿ, ಶಿಡ್ಲಘಟ್ಟ, ವಿಜಯಪುರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ತುಮಕೂರು, ಕುಣಿಗಲ್, ಚನ್ನರಾಯಪಟ್ಟಣ, ಹಾಸನ, ಬೇಲೂರು, ಕಡೂರು, ಚಿಕ್ಕಮಗಳೂರು, ಬೀರೂರು, ತರೀಕೆರೆ, ಭದ್ರಾವತಿ, ಶಿವಮೊಗ್ಗ, ಸಾಗರ, ಸೊರಬ, ಶಿರಾಳಕೊಪ್ಪ, ಹಿರೇಕೆರೂರು, ರಟ್ಟಿಹಳ್ಳಿ, ಹಾವೇರಿ, ರಾಣಿಬೆನ್ನು, ಸವದತ್ತಿ, ಮನವಳ್ಳಿ, ಯರಗಟ್ಟಿ, ಗೋಕಾಕ್, ಬನಹಟ್ಟಿ, ರಬಕವಿ, ಮಾಲಿಂಗ್ಪುರ, ಮುದೋಳ್, ಜಮಖಂಡಿ, ಬಿಜಾಪುರ, ಸಿಂದಗಿ, ಅಫ್ಜಲ್ಪುರ, ಅಲ್ಮೇಲ, ಜೇವರ್ಗಿ, ಗುಲ್ಬರ್ಗ, ಯಾದಗಿರಿ, ಲಿಂಗಸ್ಕೂರು, ತಡಬಿಡೆ, ಮುದ್ಗಲ್, ಹುಣಗುಂದ, ಇಳಕಲ್, ಕುಷ್ಟಗಿ, ಕೊಪ್ಪಳ, ಗಂಗಾವತಿ, ಕಂಪ್ಲಿ, ಚಳಿಕೆರೆ, ಚಿತ್ರದುರ್ಗ, ಹಿರಿಯೂರು, ಬೆಂಗಳೂರು. ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ. ಗೋಕಾಕ್ ಬರಲಿ, ಏನೇ ಬರಲಿ. ಶಂಕರಪ್ಪ, ಆ ಡಿಸಿ ಪರ್ಮಿಷನ್ ಏನ್ ಮಾಡೋದು? गीतांजलि, बाबा तुमसे ये उम्मीद नहीं थी. Come here. ಎಂತ ಅನ್ಯಾಯ ಮಾಡಿ